ಗೈಸ್, ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕಂಟೆಂಟ್ ಮಾಡಿ ಸಕ್ಸಸ್ ಆಗಬೇಕು, ಅರ್ನಿಂಗ್ ಮಾಡಬೇಕು ಅನ್ನೋದಾದರೆ ಯೂಟ್ಯೂಬ್ ಶಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬಾರ್ದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರ್ನೇ ಸ್ಟಾರ್ಟ್ ಮಾಡಿ ಇವತ್ತಿಗೆ 35,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದರೆ 99% ನನಗೆ ಈ ಶಾರ್ಟ್ ವೀಡಿಯೋಯಿಂದನೇ ಸಬ್ಸ್ಕ್ರೈಬರ್ ಆಗಿರೋಂಥದ್ದು. ಅದ್ರ ಜೊತೆಗೆ ಮಾನಿಟೈಸೇಷನ್ ಕೂಡ ನನಗೆ ಶಾರ್ಟ್ ವೀಡಿಯೋಯಿಂದನೇ ಆಗಿರೋಂಥದ್ದು. ಜಸ್ಟ್ 2.5 ಮಂತಲ್ಲೇ ನಾನು 10M ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ 5 ನಿಮಿಷದಲ್ಲಿ ಹೇಗೆ ಯೂಟ್ಯೂಬ್ ಶಾರ್ಟ್ನ ಕರೆಕ್ಟ್ ಮೆಥಡಲ್ಲಿ ಮಾಡಬೇಕು, ಯಾವ್ಯಾವ ಟೆಕ್ನಿಕಲ್ನ ಯೂಸ್ ಮಾಡಬೇಕು, ಯಾವ್ಯಾವ ಟಿಪ್ಸ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ್ಯಾವ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ನಾನು ಹೇಳೋ ರೀತಿಯೇ ನೀವು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಖಂಡಿತ ನಿಮ್ಮ ವೀಡಿಯೋಗಳು ಕೂಡ ನನ್ನ ರೀತಿಯೇ ವ್ಯೂಸ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕೊನೆ ತನಕ ನೋಡಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನಾವು 4,000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು, 1,000 ಸಬ್ಸ್ಕ್ರೈಬ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಇನ್ನೊಂದು ಆಪ್ಷನ್ ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಅದೇ ಶಾರ್ಟ್ಸ್. 10M ವ್ಯೂಸ್ನ ಕಂಪ್ಲೀಟ್ ಮಾಡಿಕೊಂಡು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ರು ಕೂಡ ನಮ್ಮ ಚಾನಲ್ ಮಾನಿಟೈಸೇಷನ್ ಹಾಗೆ ಆಗುತ್ತೆ. ಬಟ್ 10M ವ್ಯೂಸ್ ಅಂದಿದ ತಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಬಟ್ ಆ ರೀತಿ ಶಾಕ್ ಆಗೋ ಅವಶ್ಯಕತೆ ಏನಿಲ್ಲ. 10M ವ್ಯೂಸ್ನ ನಾವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ನಾವು ಬಿಗಿನರ್ ಆಗಿದ್ರು ಕೂಡ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ನಾನು ಕೂಡ ಯೂಟ್ಯೂಬ್ಗೆ ಫ್ರೆಷರ್ ಆಗಿದ್ದು, ಯಾವುದೇ ಸೋಷಲ್ ಮೀಡಿಯಾ ಸಪೋರ್ಟ್ ಇಲ್ಲದೇ ಫ್ರೆಶ್ ಫೇಸ್ನ ಇಟ್ಕೊಂಡು 0 ಸಬ್ಸ್ಕ್ರೈಬರಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಿಲ್ಲ. ಅದಾದಮೇಲೆ ನಾನು ಶಾರ್ಟ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಶಾರ್ಟಿಂದ ಕೆಲವೊಂದು ಸಬ್ಸ್ಕ್ರೈಬರ್ ಆದರೂ ಕೂಡ ನನಗೆ ಹೇಳ್ಕೊಳ್ಳೋಷ್ಟು ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ಅದಾದಮೇಲೆ ನಾನು ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ಇಂಗ್ಲೀಷ್ ವೀಡಿಯೋಸ್ಗಳನ್ನ ನೋಡಿಕೊಂಡು ಅದೇ ರೀತಿ ಫಾಲೋ ಮಾಡ್ತಾ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಆಯಿತು ನೋಡಿ, ನನಗೆ 35,000 ಸಬ್ಸ್ಕ್ರೈಬರ್, ದಿನಕ್ಕೆ 500,000 ಈ ರೀತಿ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು. ಜಸ್ಟ್ 1,000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಿದ್ದಿದ್ದು ನಾನು. ನನಗೆ ಜಸ್ಟ್ 2 ಮಂತ್ಸಲ್ಲಿ 25K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಇವತ್ತಿಗೆ ನನ್ನ ಚಾನಲಲ್ಲಿ 35,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಇದೆಲ್ಲ ಸಾಧ್ಯ ಆಗಿತ್ತು ನನ್ನ ಯೂಟ್ಯೂಬ್ ಶಾರ್ಟ್ ವೀಡಿಯೋಗಳ ಮೂಲಕ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಶಾರ್ಟ್ ವೀಡಿಯೋಗಳನ್ನ ಆದಷ್ಟು ಅಪ್ಲೋಡ್ ಮಾಡಿ. ತುಂಬಾ ಹೆಲ್ಪ್ ಇದೆ ಶಾರ್ಟ್ ವೀಡಿಯೋಯಿಂದನೂ ಕೂಡ ನಾವು ಮಾನಿಟೈಸೇಷನ್ ಮಾಡ್ಕೋಬೋದು. ಶಾರ್ಟ್ ವೀಡಿಯೋಯಿಂದ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದು. ಶಾರ್ಟ್ ವೀಡಿಯೋಯಿಂದ ನಮ್ಮ ಚಾನಲ್ನ ಗ್ರೋ ಕಡೆ ಕರ್ಕೊಂಡು ಹೋಗ್ಬೋದು. ಇದೇ ತುಂಬಾ ಹೆಲ್ಪ್ ಆಗುತ್ತೆ ಶಾರ್ಟ್ ವೀಡಿಯೋಯಿಂದ. ಇವತ್ತಿನ ವೀಡಿಯೋದಲ್ಲಿ ಕರೆಕ್ಟ್ ಮೆಥಡಲ್ಲಿ ಶಾರ್ಟ್ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಶಾರ್ಟ್ ವೀಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವ ವರ್ಟಿಕಲಲ್ಲಿ ಕ್ರಿಯೇಟ್ ಮಾಡಬೇಕು, ಯಾವ ಆಪ್ಷನ್ನ ಆನ್ ಮಾಡಬೇಕು, ಯಾವ ಆಪ್ಷನ್ನ ಆಫ್ ಮಾಡಬೇಕು, ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ ಶಾರ್ಟ್ ವೀಡಿಯೋಗಳನ್ನ 0 ಸಬ್ಸ್ಕ್ರೈಬರ್ ಆ್ಯಂಡ್ 0 ವ್ಯೂಸ್ ಇಟ್ಕೊಂಡು ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಯೂಟ್ಯೂಬ್ ಶಾರ್ಟ್ನ ಅಪ್ಲೋಡ್ ಮಾಡೋದಕ್ಕೆ. ಯೂಟ್ಯೂಬ್ ಶಾರ್ಟ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ನಾವು ಫುಲ್ ಲೆಂತ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ವರ್ಟಿಕಲಲ್ಲಿ ಅಪ್ಲೋಡ್ ಮಾಡಬೇಡಿ. ನೋಡೋರಿಗೆ ಕಿರಿಕಿರಿ ಅಂತ ಅನಿಸುತ್ತೆ, ಯಾಕಂದರೆ ಮೊಬೈಲ್ನ ಹಿಂಗೆ ಟರ್ನ್ ಮಾಡಿ ನೋಡಬೇಕಾಗತ್ತೆ. ಸೊ ಈ ರೀತಿ ಲೆಂತ್ ಇತ್ತು ಅಂದರೆ ಅವ್ರು ಈಸಿಯಾಗಿ ನೋಡ್ತಾರೆ, ವ್ಯೂವರ್ಸ್ಗೆ ಅಟ್ರಾಕ್ಷನ್ ಕೂಡ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವರ್ಟಿಕಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಯೂಟ್ಯೂಬ್ ಶಾರ್ಟ್ನ ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಮೊಬೈಲಲ್ಲೇ ಇರುವಂತಹ ಯೂಟ್ಯೂಬ್ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡಿ, ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯೂಟ್ಯೂಬ್ ಶಾರ್ಟ್ನ ಹಲವಾರು ಪ್ಲೇಸಲ್ಲಿ ನೋಡ್ಬೋದು. ಅದೇ ಯಾವುದಿದೆಪ್ಪ ಅಂದರೆ ನಂಬರ್ 1 ಹೋಮ್ ಪೇಜ್, ನಂಬರ್ 2 ಸಬ್ಸ್ಕ್ರಿಪ್ಷನ್ ಫೀಡ್, ನಂಬರ್ 3 ಸರ್ಚ್, ಚಾನಲ್ ಹೋಮ್ ಪೇಜ್, ನಂಬರ್ 5 ಹ್ಯಾಶ್ಟ್ಯಾಗ್ ಸರ್ಚ್, ನಂಬರ್ 6 ಶಾರ್ಟ್ ಟ್ಯಾಬ್. ಈ ಎಲ್ಲದರ ಮೂಲಕನೂ ಕೂಡ ನಾವು ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋಗಳನ್ನ ನೋಡ್ಬೋದು. ಯೂಟ್ಯೂಬ್ ಹೇಳೋ ರೀತಿಯೇ ದಿನಕ್ಕೆ 50 ಮಿಲಿಯನ್ ವ್ಯೂವರ್ಸು ಶಾರ್ಟ್ ವೀಡಿಯೋಗಳನ್ನ ನೋಡ್ತಿದ್ದಾರೆ. ಸೊ ನಮ್ಮಂಥ ಸಣ್ಣ ಯೂಟ್ಯೂಬರ್ ವೀಡಿಯೋಸ್ಗಳು ಕೂಡ ಅವರಿಗೆ ಒಂದಲ್ಲ ಒಂದು ದಿನ ರೀಚ್ ಆಗೇ ಆಗುತ್ತೆ. ಸೊ ಇದೊಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು ನಮ್ಮ ಚಾನಲ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಗೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬ್ ಶಾರ್ಟ್ನ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಕಾಣ್ತಿರೋ ಸಬ್ಸ್ಕ್ರೈಬರ್ ನಿಮ್ಮ ಚಾನಲಲ್ಲಿ ಕೂಡ ಹಾಕ್ತಾರೆ. ನಾನೀಗ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ತೀನಿ. ಆನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ಗೆ ಹೋಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಶಾರ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅಂತಿದೆಯಲ್ಲ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೇನಾದರೂ 15 ಸೆಕೆಂಡ್ಸಿಂದ ಅಬೋವ್ ಬೇಕು ಅಂತ ಅನಿಸಿದ್ರೆ ಮೇಲ್ಗಡೆ ರೈಟ್ ಸೈಡಲ್ಲಿ 15 ಸೆಕೆಂಡ್ಸ್ ಅಂತ ಇದೆ. ಅಲ್ಲಿ ನಿಮಗೆ 3 ಮಿನಿಟ್ಸ್, 15 ಸೆಕೆಂಡ್ಸ್, ಇಲ್ಲಿ ನಿಮಗೆ ಎಷ್ಟು ಮಿನಿಟ್ಸ್ ಬೇಕೋ ಅಷ್ಟು ಮಿನಿಟ್ಸ್ನ ಸೆಟ್ ಮಾಡ್ಕೋಬೋದು. ಓಕೆನಾ? ಸೊ ಈಗ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಇವಾಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ನಿಮ್ಮ ವೀಡಿಯೋಗಳಿಗೆ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಟ್ಟು ಯಾವ ಪಾರ್ಟಲ್ಲಿ ನಿಮಗೆ ಟೆಕ್ಸ್ಟ್ ಬೇಕೋ ಆ ಪಾರ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಓಕೆನಾ. ನೆಕ್ಸ್ಟ್ ಆ್ಯಡ್ ಸೌಂಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಟ್ರೆಂಡಿಂಗಲ್ಲಿರುವಂಥ ಕೆಲವೊಂದು ಸಾಂಗ್ಸ್ಗಳು ಶೋ ಆಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದರ್ವೈಸ್ ನಿಮಗೆ ಯಾವ ಸಾಂಗ್ಸ್ ಬೇಕೋ ಅದನ್ನು ಸರ್ಚ್ ಬಟನ್ನಲ್ಲಿ ಸರ್ಚ್ ಮಾಡಿ ಆ ಸಾಂಗ್ಸ್ನ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಸಾಂಗ್ಸ್ನ ಯೂಸ್ ಮಾಡ್ಕೊತೀನಿ. ನೀವು ಯಾವ ಸಾಂಗ್ಸ್ ಬೇಕೋ ಆ ಸಾಂಗ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಮೇನ್ ಪಾರ್ಟ್ಗೆ ಬಂದಿದೆ. ಇವಾಗ ನೀವು ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳಿಗೂ ಕೂಡ ತಮ್ಲೈನ್ ಹಾಕಬೇಕು. ಆವಾಗ ಮಾತ್ರ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ಅಟ್ರಾಕ್ಟ್ ಆಗಿ ಕಾಣುತ್ತೆ. ನಿಮ್ಮ ವಿಡಿಯೋದಲ್ಲಿ ಏನು ಹೈಲೈಟ್ ಪಾಯಿಂಟ್ ಇದೆಯೋ ಅದನ್ನು ತಮ್ಲೈನ್ ಆಗಿ ಕ್ರಿಯೇಟ್ ಮಾಡಿ, ಓಕೆನಾ. ಆವಾಗ ಆಡಿಯನ್ಸಿಂದ ನಿಮ್ಮ ವಿಡಿಯೋಗಳಿಗೆ ಅಟೆನ್ಷನ್ನ ಪಡ್ಕೋಬೋದು. ಸೊ ಹೈಲೈಟ್ ಪಾಯಿಂಟ್ನ ನೀವು ತಮ್ಲೈನ್ ಆಗಿ ಕ್ರಿಯೇಟ್ ಮಾಡಿ. ಅದು ಹೇಗಪ್ಪ ಕ್ರಿಯೇಟ್ ಮಾಡೋದು ಅಂದರೆ ಈ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವುದು ಹೈಲೈಟ್ ಪಾಯಿಂಟ್ ಇರುತ್ತೋ ಅದ್ರ ಮೇಲೆ ಈ ವೈಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಹೈಲೈಟ್ ಪಾಯಿಂಟು ಅದು ತಮ್ಲೈನ್ ಆಗಿ ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಶಾರ್ಟ್ ವಿಡಿಯೋಗೆ. ನೆಕ್ಸ್ಟ್ ಕ್ಯಾಪ್ಷನ್ ಯುವರ್ ಶಾರ್ಟ್. ದಯವಿಟ್ಟು ಕ್ಯಾಪ್ಷನಲ್ಲಿ 100 ವರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು 100 ವರ್ಡ್ಸ್ನ ತುಂಬಕ್ಕೆ ಹೋಗಬೇಡಿ. ಜಸ್ಟ್ 20 ಕ್ಯಾರೆಕ್ಟರ್ ಮಾತ್ರ ಯೂಸ್ ಮಾಡಿ. 40ಕ್ಕಿಂತ ಕಡಿಮೆ ಇದ್ದರೂ ಕೂಡ ತುಂಬ ಒಳ್ಳೆಯದು. 40 ಮೇಲೆ ಯಾವುದೇ ಕ್ಯಾರೆಕ್ಟರ್ ಕೂಡ ಹ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ನಿಮ್ಮ ವಿಡಿಯೋದಲ್ಲಿ ಏನಿದೆಯೋ ಅದನ್ನು ನೀವು ಟೈಟಲ್ ಆಗಿ ಯೂಸ್ ಮಾಡಿ. ತುಂಬ ಸಿಂಪಲ್ ಆ್ಯಂಡ್ ಅಟ್ರಾಕ್ಟಿವ್ ಟೈಟಲ್ನ ಕ್ರಿಯೇಟ್ ಮಾಡಿ. ಟೈಟಲ್ ಆ್ಯಂಡ್ ತಮ್ಲೈನ್ ನೋಡಿ ಮಾತ್ರ ವ್ಯೂವರ್ಸು ಅಟ್ರಾಕ್ಟ್ ಆಗ್ತಾರೆ ನಿಮ್ಮ ವಿಡಿಯೋಗಳಿಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟೈಟಲ್ ಆ್ಯಂಡ್ ತಮ್ಲೈನ್ನ ತುಂಬ ಅಟ್ರಾಕ್ಟಿವ್ ಆಗಿ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರೋ ಟೈಟಲ್ನ 40 ಕ್ಯಾರೆಕ್ಟರ್ ಒಳಗಡೆ ಅಲ್ಲಿ ಬರೀರಿ, ಓಕೆನಾ. ವಿಸಿಬಿಲಿಟಿ ಯಾವತ್ತು ಪೆಂಡಿಂಗಲ್ಲಿ ಇಟ್ಕೋಬೇಡಿ, ಪಬ್ಲಿಕ್ ಮೇಲೆ ಇಡಿ. ಆಡಿಯನ್ಸ್ನು ಕೂಡ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋದು ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಲಾಂಗ್ ವಿಡಿಯೋಗಳಿಗೆ ವ್ಯೂಸ್ ಬೇಕು ಅನ್ನೋದಾದರೆ ರಿಲೇಟೆಡ್ ವಿಡಿಯೋದಲ್ಲಿ ನಿಮ್ಮ ಲಾಂಗ್ ವಿಡಿಯೋಗಳದ್ದು ಲಿಂಕ್ ಕೂಡ ಹಾಕ್ಬೋದು. ನಿಮ್ಮ ಶಾರ್ಟ್ ವಿಡಿಯೋ ಶೋ ಆದಾಗ ಆ ವಿಡಿಯೋ ಲಿಂಕು ಕೂಡ ಶೋ ಆಗುತ್ತೆ. ವ್ಯೂವರ್ಸ್ ಏನಾದರೂ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಲಾಂಗ್ ವಿಡಿಯೋನ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಇದರಿಂದನೂ ಕೂಡ ಒಂದು ಬೆನಿಫಿಟ್ ಇದೆ, ಓಕೆನಾ. ಇದಕ್ಕೆ ಸಂಬಂಧಪಟ್ಟಿರುವಂಥ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ. ಅದರಲ್ಲೂ ಮೇಯ್ನಾಗಿ ಶಾರ್ಟ್ಸ್, YT ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್, ಯೂಟ್ಯೂಬ್ ಆ್ಯಂಡ್ ಕನ್ನಡ, ಈ ಐದು ಹ್ಯಾಶ್ಟ್ಯಾಗ್ನ ಖಂಡಿತ ನೀವು ಯೂಸ್ ಮಾಡಲೇಬೇಕು. ಅದಾದಮೇಲೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ 2 ರಿಂದ 3 ಹ್ಯಾಶ್ಟ್ಯಾಗ್ಸ್ನ ನೀವು ಯೂಸ್ ಮಾಡಿ. ಅಷ್ಟೇ ಸಾಕು, ಇನ್ಯಾವುದೇ ರೀತಿ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ನೀವು ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಬೇಕು. ಬೇರೆ ಎಲ್ಲೂ ಕೂಡ ನೀವು ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹ್ಯಾಶ್ಟ್ಯಾಗ್ಸ್ ಬೇರೆ, ಟ್ಯಾಗ್ಸ್ ಬೇರೆ. ಟ್ಯಾಗ್ಸಲ್ಲಿ ನೀವೇನಾದರೂ ಕೀವರ್ಡ್ಸ್ನ ಹಾಕ್ತು ಅಂದರೆ ಆ ಕೀವರ್ಡ್ಸ್ನ ಇಟ್ಕೊಂಡು ಜನ ಸರ್ಚ್ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ವಿಡಿಯೋ ಶೋ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಟ್ಯಾಗ್ಸಲ್ಲೂ ಕೂಡ ಕೆಲವೊಂದು ಕೀವರ್ಡ್ಸ್ನ ಆ್ಯಡ್ ಮಾಡಿ. ಏನೇನಪ್ಪ ಅಂತಂದರೆ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರುವಂಥ ಕೀವರ್ಡ್ಸ್, ಕನ್ನಡ, ಸಾಂಗ್ಸ್, ಯೂಟ್ಯೂಬ್ ಶಾರ್ಟ್, YT ಶಾರ್ಟ್, ಈ ರೀತಿ ಕೆಲವೊಂದು ಟ್ಯಾಗ್ಸ್ಗಳನ್ನ ಅಲ್ಲಿ ಹಾಕಿ. ಆ ಟ್ಯಾಗ್ಸ್ಗಳನ್ನ ಯಾರು ಸರ್ಚ್ ಮಾಡ್ತಾರೋ ಅಲ್ಲಿ ನಿಮ್ಮ ವಿಡಿಯೋ ಶೋ ಆಗುತ್ತೆ. ಅಲ್ಲಿ ವಿಡಿಯೋ ಶೋ ಆಯಿತು ಅಂದರೆ ಖಂಡಿತ ಅವ್ರಿಗೆ ಕ್ಲಿಕ್ ಮಾಡಿ ನೋಡ್ತಾರೆ, ಅದರಿಂದ ನಿಮಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇಷ್ಟೇ ಸಾಕು, ಇನ್ಯಾವುದೇ ರೀತಿ ಮೆಥಡ್ನ ನೀವು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿ ಸಿಂಪಲ್ ಮೆಥಡ್ನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ. ಇದರಿಂದಲೇ ನಿಮ್ಮ ವಿಡಿಯೋಗಳು ವೈರಲ್ ಆಗುತ್ತೆ. ಬೇರೆಯವ್ರು ಹೇಳೋ ರೀತಿ ಆ ರೀತಿ ಟೆಕ್ನಿಕ್ಸ್, ಈ ರೀತಿ ಟೆಕ್ನಿಕ್ಸ್ ಅದು ಯಾವುದು ಬೇಡ. ಸಿಂಪಲ್ಲಾಗಿ ನಾನು ಹೇಳಿರೋ ಈ ಮೆಥಡ್ನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್, ಯಾವುದೇ ಕಾರಣಕ್ಕೂ ರೀಮಿಕ್ಸ್ ಆಪ್ಷನ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ರೀಮಿಕ್ಸ್ ಆಪ್ಷನ್ನ ಆನ್ ಮಾಡಿರ್ತೀರಿ. ಯಾರಿಗಾದ್ರೂ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಅಲ್ಲಿ ರೀಮಿಕ್ಸ್ ಮಾಡ್ತು ಅಂದರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಅನ್ನೋದು ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋ ಅಟೆನ್ಷನ್ ಜಾಸ್ತಿ ಆಗುತ್ತೆ, ನಿಮ್ಮ ವಿಡಿಯೋ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ರೀಮಿಕ್ಸ್ ಆಪ್ಷನ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ಶಾರ್ಟ್ ವಿಡಿಯೋಗಳಿಗೆ ಬರುವಂಥ ಎಲ್ಲ ಕಮೆಂಟ್ಗಳಿಗೂ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ನಾವು ಬಿಗಿನರ್ ಆಗಿರೋದ್ರಿಂದ ಆಡಿಯನ್ಸ್ ಜೊತೆ ಜಾಸ್ತಿ ಕನೆಕ್ಟಲ್ಲಿ ಇರಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ. ನಾವು ಇವಾಗಲೇ ಬಿಲ್ಡಪ್ ತೊಗೊಂಡು ಯಾವುದೇ ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಮೆಂಟ್ಗೂ ಆದಷ್ಟು ರಿಪ್ಲೈ ಮಾಡಿ. ಪ್ರತಿಯೊಂದಕ್ಕೂ ಆಗಿಲ್ಲ ಅಂದರೆ ನಿಮ್ಮ ವಿಡಿಯೋಗಳಿಗೆ ಬರುವಂಥ ಟಾಪ್ ಕಮೆಂಟ್ಗಳಿಗಾದರೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಶಾರ್ಟ್ ಅನಾಲಿಟಿಕ್ಸ್ನ ಆದಷ್ಟು ಚೆಕ್ ಮಾಡ್ತಾಯಿರಿ. ಯಾವ ಶಾರ್ಟ್ ವಿಡಿಯೋ ವೈರಲ್ ಆಗಿದೆ, ಯಾವ ಶಾರ್ಟ್ ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದಿದೆ, ಯಾವ ಶಾರ್ಟ್ ವಿಡಿಯೋಗಳು ಹೆಚ್ಚು ಶೇರ್ ಆಗಿದೆ, ಅದನ್ನು ಆದಷ್ಟು ಚೆಕ್ ಮಾಡಿ. ಆವಾಗ ನಿಮಗೆ ಒಂದು ಥಾಟ್ ಬಂದುಬಿಡುತ್ತೆ, ಈ ರೀತಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಮ್ಮ ಶಾರ್ಟ್ ವಿಡಿಯೋಗಳು ವೈರಲ್ ಆಗುತ್ತೆ, ಇದರಿಂದ ಸಬ್ಸ್ಕ್ರೈಬರ್ ಆಗ್ತದೆ, ಇದರಿಂದ ನಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅಂತ ಹೇಳಿ ಒಂದು ಐಡಿಯಾ ಬಂದುಬಿಡುತ್ತೆ. ಅದೇ ರೀತಿ ನೀವು ಶಾರ್ಟ್ ವಿಡಿಯೋಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಅದು ನಿಮ್ಮ ಶಾರ್ಟ್ ಅನಾಲಿಟಿಕ್ಸ್ನ ಚೆಕ್ ಮಾಡಿ. ಇದರಿಂದ ತುಂಬಾ ಯೂಸಸ್ ಇದೆ. ಎಲ್ಲಿ ಹೋಗಿ ಚೆಕ್ ಮಾಡಬೇಕಾದ್ರೆ ಸಿಂಪಲಾಗಿ YT ಸ್ಟುಡಿಯೋದಲ್ಲಿ ಹೋಗಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಅಲ್ಲಿ ನಿಮ್ಮ 1 ಮಂತ್ ಶಾರ್ಟ್ ಅನಾಲಿಟಿಕ್ಸ್ ತೋರಿಸ್ಬಿಡುತ್ತೆ. ನಿಮಗೆ 1 ವೀಕ್ ಬೇಕಾ, 1 ಮಂತ್ ಬೇಕಾ, 1 ಇಯರ್ದು ಬೇಕಾ, ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತು ಅಂದರೆ ಅಲ್ಲಿ ಎಲ್ಲ ಶೋ ಆಗುತ್ತೆ. ಆ ಬೇಸ್ ಮೇಲೆ ನೀವು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ.
ಗೊತ್ತಾಯ್ತಲ್ಲ ಗೈಸ್, ನಾನು ಹೇಳೋ ಈ ಸಿಂಪಲ್ ಮೆಥಡ್ನ ಫಾಲೋ ಮಾಡಿಕೊಂಡು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಂದರೆ ಖಂಡಿತ ನಿಮ್ಮ ಶಾರ್ಟ್ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ, ಜೊತೆಗೆ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ, ಜೊತೆಗೆ ನಿಮ್ಮ 1000 ಸಬ್ಸ್ಕ್ರೈಬರ್ ಏನಿದ್ದಾರೆ ಅದು ಕೂಡ ಆದಷ್ಟು ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ನನ್ನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.